ಅಸ್ಸಲಾಮು ಅಲೈಕುಂ. ನಾನು ಇಲ್ಲಿ ಅಲಿ ಕನ್ನಡ ಕಲಿ ಅಕಾಡೆಮಿಯ ವೇದಿಕೆಯಲ್ಲಿದ್ದೇನೆ. ನಾವು ಇಲ್ಲಿ ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲೂ ಕೂಡ ಭಾಷಣದ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಭಾಗವಹಿಸುವಂತಹ ಇಲ್ಲಿನ ಸದಸ್ಯರಿಗೆ ನಾವು ಕನ್ನಡದಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಕನ್ನಡದಲ್ಲಿ ಭಾಷಣ ಮಾಡುವಂತಹ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಇದು ಅಲಿ ಪಬ್ಲಿಕ್ ಶಾಲೆ ಮತ್ತು ಅಲಿ ಪದವಿ ಪೂರ್ವ ಕಾಲೇಜ್ ಮತ್ತು ಇಲ್ಲಿನ ಸಂಸ್ಥೆ ಜಾಮಿಯಾ ಸೇರಿನ ಅನಸ್ ಬಿನ್ ಮಾಲಿಕ್ ಸಂಸ್ಥೆಯ ಒಂದು ಕೊಡುಗೆಯಾಗಿದೆ. ನಮ್ಮ ಜೊತೆ ಮಿಸ್ಸಸ್ ನೂರ್ ಫಾತಿಮಾ ಮೇಡಮ್ ಇದ್ದಾರೆ. ಶ್ರೀಮತಿ ನೂರ್ ಫಾತಿಮಾ ಅವರು ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ವ್ಯವಸ್ಥಾಪಕರಾದ ಶಬೀರ್ ಸಾಹೇಬ್ರ ಧರ್ಮಪತ್ನಿಯು ಕೂಡ. ಇವರಿಂದ ಒಂದು ಕನ್ನಡ ಭಾಷಣವನ್ನು ಕೇಳೋಣ ಇನ್ಶಾ ಅಲ್ಲಾ. ಕನ್ನಡದಲ್ಲಿ ಹೇಳ್ತೀರಾ? ಅರಬಿ ಮಾನ ಕನ್ನಡ. अस्सलाम वालेकुम रहमतुल्लाहि व बरकातुहू. Today I am going to say Surah Kausar. नहीं बोलना. बिस्मिल्लाहिर्रहमानिर्रहीम. इन्ना आतैनाकल कौसर फसल्लि ली रब्बिका वनहर इन्ना ಶಾನಿಯಾಕ ಹುವಲ್ ಅಬ್ತರ್. ಅರ್ಥ: ಅಲ್ಲಾಹನ ಹೆಸರಿನಿಂದ, ಅವನು ಅಪಾರ ದಯಾಳು ಕರುಣಾಮಯಿ. ಖಂಡಿತವಾಗಿಯೂ ನಾವು ಅಲ್ಲಾಹನ ನಿಮಗೆ ಕೌಸರ್ ನೀಡಿದ್ದೇವೆ. ನೀವಿನ್ನು ನಿಮ್ಮೊಡನೆಗಾಗಿ ನಮಾಜ್ ಸಲ್ಲಿಸಿರಿ ಮತ್ತು ಬಲಿದಾನ ನೀಡಿರಿ. ಖಂಡಿತವಾಗಿಯೂ ನಿಮ್ಮ ಶತ್ರುವೇ ನಿರ್ನಾಮವಾಗುವುದು. ಧನ್ಯವಾದಗಳು. ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ಅಲಿ ಕನ್ನಡ ಕಲಿ ಇಂಗ್ಲೀಷ್ ಅಕಾಡೆಮಿಗೆ ಧನ್ಯವಾದಗಳು. ಮಾಷಾ ಅಲ್ಲಾ, ಅತ್ಯುತ್ತಮವಾದ ವಿಷಯವನ್ನು ಕನ್ನಡದಲ್ಲೂ ಪ್ರಸ್ತಾಪಿಸಿದ್ದಾರೆ. ಸೊ ಇವರಿಗೆ ತುಂಬ ಧನ್ಯವಾದಗಳು. ಜೋರಾಗಿ ಒಂದು ಸಲ ಚಪ್ಪಾಳೆ. ಸೊ ನಮ್ಮ ಇಲ್ಲಿನ ಸದಸ್ಯರ ಬಗ್ಗೆ, ಇಲ್ಲಿನ ವಿದ್ಯಾರ್ಥಿನಿಯರ ಬಗ್ಗೆ ಹೇಳುವುದಿದ್ದರೆ, ಎಲ್ಲ ವಯಸ್ಸಿನವು, ಚಿಕ್ಕ ಮಕ್ಕಳು ಇರ್ಬೋದು, ಯೌವನದಲ್ಲಿರುವವರು ಇರ್ಬೋದು, ಅಥವಾ ಗೃಹಿಣಿಯರು ಇರ್ಬೋದು, ಅಥವಾ ಬೇರೆ ಬೇರೆ ಪ್ರೊಫೆಷನ್ನಲ್ಲಿ ಬೇರೆ ಬೇರೆ ಕೆಲಸದಲ್ಲಿರುವವರು ಇರ್ಬೋದು. ಸೊ ಎಲ್ಲ ವಯಸ್ಸಿನವರಿಗೂ ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಸೊ ನೂರ್ ಫಾತಿಮಾ ಅವರು ತಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡುವುದರ ಜೊತೆಗೆ ಅವರು ಕೂಡ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಅವರ ಒಂದು ಸ್ಪಿರಿಟ್ ಏನಿದೆ ಎಲ್ಲರಿಗೂ ಒಂದು ಮೋಟಿವೇಶನ್ ಆಗಿದೆ, ಒಂದು ಉತ್ತೇಜನ ಕೊಡುವಂತಾಗಿದೆ. ಮಾಷಾ ಅಲ್ಲಾ. ಸೊ ಈ ಥರದ ಇನ್ನೂ ತುಂಬ ಸ್ಪೀಚ್ಗಳ ಜೊತೆಗೆ ನಾವು ಮುಂದಿನ ವಿಡಿಯೋದಲ್ಲೂ ಭೇಟಿಯಾಗೋಣ. ಹಾಗೆ ಇದರ ಬಗ್ಗೆ ಒಂದು ಸೂರಾ ಅಲ್ ಕೌಸರ್ ನಲ್ಲಿ ಅವರು ಹೇಳಿದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುವುದಾದರೆ, ಕುರಾನಿನ ಅತಿ ಸಣ್ಣ ಒಂದು ಸೂರ ಆಗಿದೆ, ಅತಿ ಸಣ್ಣ ಅಧ್ಯಾಯ. ಇನ್ನ ಆತೈನ ಕಲ್ ಕೌಸರ್ ಫಸಲಿ ರಬ್ಬಿಕ ವನ್ಹರ್ ಇನ್ನ ಶಾನಿಯಾಕ ಹುವಲ್ ಅಬ್ತರ್. ಇದರ ಹಿನ್ನೆಲೆ ಏನಂದರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಗಂಡು ಮಕ್ಕಳು ಇರಲಿಲ್ಲ. ಆಗ ಕೆಲವು ಕಾಫಿರ್ಗಳು ಅವರನ್ನು ಹೇಳ್ತಾ ಇದ್ದರು, ನೀವು ನಿರ್ನಾಮವಾಗಿ ಹೋಗ್ತೀರಾ, ನಿಮ್ಮ ಹೆಸರು ಮುಂದಿನ ಪೀಳಿಗೆಯಲ್ಲಿ ನಿಮ್ಮ ಹೆಸರು ಇರುವುದಿಲ್ಲ, ನಿಮ್ಮನ್ನು ಯಾರೂ ನೆನಪಿಸುವುದಿಲ್ಲ, ಜ್ಞಾಪಿಸುವುದಿಲ್ಲ. ಅದಕ್ಕಾಗಿ ಅವರು ಒಂದು ಪದ ಬಳಸಿದರು, ಅಬ್ತರ್. ಅವರು ಅಬ್ತರಾಗಿ ಹೋಗ್ತಾರೆ, ನಿರ್ನಾಮವಾಗಿ ಹೋಗ್ತಾರೆ ಅಂತ. ಇದಕ್ಕಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತಮ್ಮ ಅತಿ ಇಷ್ಟಪಟ್ಟ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಒಂದು ಸೂರಾದ ಜೊತೆಗೆ ಅವರನ್ನು ಕನ್ಸೋಲ್ ಮಾಡ್ತಾರೆ, ಅವರನ್ನು ತಾಳ್ಮೆಯಿಂದರಲು ಹೇಳ್ತಾರೆ, ನಿಮಗೆ ನಿಜವಾಗಿಯೂ ನಾವು ಕೌಸರನ್ನು ಕೊಟ್ಟಿದ್ದೇವೆ. ಕೌಸರ್ನ ಇನ್ನೊಂದು ಅರ್ಥ ಅಂದರೆ ಅಬಂಡೆನ್ಸ್ ಅಂದರೆ ಹೇರಳವಾಗಿರುವುದು. ಕೌಸರ್ ಅದು ಒಂದು ನದಿಯ ಹೆಸರು ಆಗಿದೆ, ಒಂದು ಕೊಳ ಅಥವಾ ನದಿ ಅಂತ ಹೇಳ್ಬೋದು. ನಮ್ಮ ಮಹ್ಶರಾದಲ್ಲಿ ಅಂತ್ಯ ದಿನದಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದರಿಂದ ಎಲ್ಲರಿಗೂ ಅದೊಂದು ಪಾನೀಯ ಏನಂದರೆ, ಅದು ಕುಡಿದರೆ ಮತ್ತೆ ನಮಗೆ ಮಹ್ಶರಾದ ಯಾವುದೇ ಕಷ್ಟಗಳು ಕಾಣಿಸಲ್ಲ. ಅದು ಒಂದು. ಹಾಗೆಯೇ ಅದರ ಸೂರಾದ ಕೊನೆಯಲ್ಲಿ ಹೇಳ್ತಾರೆ, ನಿಮ್ಮನ್ನು ಯಾರು ಅಬ್ತರ್ ಅಂತ ಹೇಳ್ತಾ ಇದ್ದಾರೋ ಅವರೇ ಅಬ್ತರ್, ನಿರ್ನಾಮವಾಗಿ ಹೋಗ್ತಾರೆ. ಆ ಥರ ಯಾರು ಹೇಳಿದ್ದರೋ ಅವರ ಸಂತಾನ ಅಲ್ಲಿಂದಲೇ ಫಿನಿಶ್ ಆಯಿತು. ಸೊ ಇದು ನಮಗೆ ಏನೊಂದು ಸಂದೇಶ ಏನಂದರೆ, ಅಲ್ಲಾಹನಲ್ಲಿ ಇರುವುದು ಯಾರಿಗೆ ಬರಕತ್ತು ಕೊಡ್ಬೋದು, ಅಥವಾ ಯಾರಿಗೆ ಏಳಿಗೆಯಾಗಿ ಕೊಡ್ಬೋದು. ಯಾರೋ ಒಬ್ಬ ಪಾಪವಾಗಿರ್ಬೋದು, ಅವನಿಗೆ ಬಡವನಾಗಿರ್ಬೋದು, ನಾವು ಅವರನ್ನು ಹೀಯಾಳಿಸಬಾರದು. ಅಲ್ಲಾಹನ ಇಚ್ಛಿಸಿದರೆ ಒಂದು ನಿಮಿಷ ಸಾಕು, ಆ ಬಡವನನ್ನು ಕೋಟ್ಯಾಧಿಪತಿಯಾಗಿ ಮಾಡ್ಬೋದು ಅಲ್ವಾ. ಇನ್ಶಾ ಅಲ್ಲಾ ಇನ್ನೂ
ಇನ್ನೂ ಹಲವು ಕುರಾನಿನ ಸೂಕ್ತದೊಂದಿಗೆ ಅದರ ಮೀನಿಂಗ್ನೊಂದಿಗೆ ಅದರ ಅರ್ಥದೊಂದಿಗೆ ನಾವು ಮುಂದಿನ ವೀಡಿಯೋಗಳಲ್ಲಿ ಭೇಟಿಯಾಗೋಣ. ನಮ್ಮ ಚಾನೆಲ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರನ್. ಅಸ್ಸಲಾಮು ಅಲೈಕುಮ್.